ಏನ್ ಮಾಡ್ತಿದ್ರು ಒಳಗೆ ಬ್ರೋ ಹೊಡಿಯಕ್ಕೆ ಬಂದರು ಸರ್. ಇವ್ನಿಗೆ ಫ್ಯಾನ್ ಮೂಮೆಂಟ್ ಅಂತ ನಾವು ಫೋಟೋ ತೊಗೊಂಬಂದಿದ್ವಿ, ನನಗೆ ಹೊಡಿಯಕ್ಕೆ ಬಂದರು. ಏನು ಅಷ್ಟು ಪರ್ಮಿಷನ್ ಇಲ್ವಾ? ಫೋಟೋ ತೊಗೊಂಡೋಗೋ ಪರ್ಮಿಷನ್ ಇಲ್ವಾ? ಎಷ್ಟೋ ಜನ ಫ್ಲ್ಯಾಗ್ ಎಲ್ಲ ತೊಗೊಂಡೋಗ್ತಾರೆ. ಜಸ್ಟ್ ನಾನು ಒಂದು ಆರ್ಟ್ ಮಾಡಿಕೊಂಡು ಡ್ರಾಯಿಂಗ್ ಮಾಡ್ಕೊಂಬಂದರೆ ಪರ್ಮಿಷನ್ ಇಲ್ವಾ? ಏನಾದರೂ ಗಲಾಟೆ ಮಾಡ್ತಿದ್ದೀವಾ? ಬೇರೆಯವ್ರ ಜೊತೆ ಏನಾದರೂ ಇದು ಮಾಡ್ತಿದ್ದೀವಾ? ಯಾರಿಗಾರು ರೇಗಿಸ್ತಾ ಇದ್ದೀವಾ? ಏನೂ ಇಲ್ಲ. ನಾವು RCB ಫ್ಯಾನ್ ಆಗಿ ಬಂದಿದ್ದೀವಿ. ಪೊಲೀಸವ್ರು ಬಂದ್ಬಿಟ್ಟು ನಮ್ಗೆ ಹೊಡ್ಯಕ್ಕೆ ಬರ್ತಾ ಇದ್ದಾರೆ. ಏನಕ್ಕೆ ಈ ಥರ ಮಾಡ್ತಿದ್ದಾರೆ ಅಂತ ದೇವರಣ್ಣ ಗೊತ್ತಿಲ್ಲ. ಈ ಥರ ಮಾಡಿದ್ರೆ ನಾವು ಸ್ಟೇಡಿಯಮ್ಗೆಲ್ಲ ಬರೋಕ್ಕೆ ಓಪೆ ಕಳ್ಕೊಂಡ್ಬಿಡ್ತೀವಿ. ಈ ಫೋಟೋ ಎಲ್ಲ ತೊಗೊಂಬರ್ಬಾರ್ದು, ಯಾವ ಡ್ರಾಯಿಂಗ್ ತೊಗೊಂಬರ್ಬಾರ್ದು. ಅದ್ರ ಪರ್ಮಿಷನ್ ಇಲ್ವಾ ಸರ್? ಅದೇ ಕೇಳ್ತಾ ಇದ್ದೀನಿ, ಪತ್ರ ಪರ್ಮಿಷನ್ ಇಲ್ವಾ ಅದ ಕೇಳ್ತಾ ಇದ್ದೀನಿ. ಇವಾಗ ದರ್ಶನ್ ಅವ್ರ ಫೋಟೋ ತೊಗೊಂಡೋಗಿರೋದಕ್ಕೆ ವಿರಾಟ್ ಕೊಹ್ಲಿ ಫೋಟೋ ಅವ್ರು ಆಲ್ರೆಡಿ ಒಂದು ಇದಾಗಿದೆ ಅಂದ್ಬಿಟ್ಟು ಇವರು ಟಾರ್ಗೆಟ್ ಮಾಡ್ತಾ ಇದ್ದಾರೆ. ನಾವು ಅವಾಗಿಂದ ಅವ್ರ ದೇವ್ರ ಥರ ನೋಡೋದು, ಅವ್ರನ್ನ ದೇವ್ರ ಥರನೇ ಪೂಜಿಸೋದು. ವಿರಾಟ್ ಕೊಹ್ಲಿ ಹೆಂಗೋ ಎಲ್ಲರೂ ಹಂಗೆ ನಾನು ಮಾತಾಡ್ತಾ ಇರೋದು. ಈಗ ಅಷ್ಟು ಒಳಗಡೆ ಕರ್ಕೊಂಡು ಹೋಗ್ಬಿಟ್ಟು ಹೊಡಿಯೋದಕ್ಕೆಲ್ಲ ಟ್ರೈ ಮಾಡಿದ್ರು, ಫೋನ್ ಕಿತ್ಕೊಳ್ಳೋಕೆ ಟ್ರೈ ಮಾಡಿದ್ರು. ಇಷ್ಟೆಲ್ಲ ಮಾಡಿದ್ರೆ ಹೆಂಗೆ? ನಾವು ಫ್ಯಾನ್ಸ್ಗಳು ಒಳಗಡೆ ಬರಬೇಕಾ ಸ್ಟೇಡಿಯಂ ಒಳಗಡೆ ಬೇಡವಾ ಅಂತ? ಡಿವೋಸ್ ಫ್ಯಾನ್ಸ್ ನೋಡ್ಕೊತಾರೆ ಸರ್, ನಾವು ನೋಡ್ಕೊಳ್ಳಲ್ಲ. ಡಿವೋಸ್ ಫ್ಯಾನ್ಸ್ ನೋಡ್ಕೊತಾರೆ. ಸ್ಟೇಡಿಯಮ್ಗೆ ಬಂದಿದ್ದಾರಲ್ಲ, ಎಲ್ಲೋ ಇನ್ನೋಸೆಂಟ್ ವಿಲನ್ ಅಂತ ಇಡೀ ಎಲ್ಲರಿಗೂ ಗೊತ್ತು, ನನ್ನ ಫ್ಯಾನ್ ಫಾಲೋವರ್ಸ್ ಗೊತ್ತು, ಎಲ್ಲ ನೋಡ್ಕೊತಾರೆ. ಡಿವೋಸ್ ಫ್ಯಾನ್ಸ್ ನೋಡ್ಕೊತಾರೆ. ನಾನೇನು ಮಾತಾಡಲ್ಲ ಬ್ರೋ. ಪೊಲೀಸ್ ಅವ್ರಿಗೆ ಕರೆಕ್ಟಾಗಿ ರೀಸನ್ ಇಲ್ಲದೆ ಸುಮ್ಮನೆ ಯಾರನ್ನೂ ಟಚ್ ಮಾಡಕ್ಕೆ ಹೋಗ್ಬೇಡ್ರಿ. ಅದು ಭಯಂಕರ ಆಗಿರುತ್ತೆ. ಡಿವೋಸ್ ಫ್ಯಾನ್ಸ್ನೆಲ್ಲ ಎದುರಾಕೊಂಡ್ರೆ ಭಯಂಕರವಾಗಿರುತ್ತೆ ಅನ್ನೋದು ಕೇಳಕ್ಕೆ ಇಷ್ಟಪಡ್ತೀನಿ ಬ್ರೋ. ಕರ್ಕೊಂಡು ಹೋಗ್ಬಿಡ್ತದೆ. ಏನ್ ಮಾಡ್ತಿದ್ರು ಒಳಗೆ ಬ್ರೋ ಹೊಡಿಯಕ್ಕೆ ಬಂದರು ಸರ್. ಇವ್ನಿಗೆ ಫ್ಯಾನ್ ಮೂಮೆಂಟ್ ಅಂತ ನಾವು ಫೋಟೋ ತೊಗೊಂಬಂದಿದ್ವಿ, ನನಗೆ ಹೊಡಿಯಕ್ಕೆ ಬಂದರು. ಏನು ಅಷ್ಟು ಪರ್ಮಿಷನ್ ಇಲ್ವಾ? ಫೋಟೋ ತೊಗೊಂಡೋಗೋ ಪರ್ಮಿಷನ್ ಇಲ್ವಾ? ಎಷ್ಟೋ ಜನ ಫ್ಲ್ಯಾಗ್ ಎಲ್ಲ ತೊಗೊಂಡೋಗ್ತಾರೆ. ಜಸ್ಟ್ ನಾನು ಒಂದು ಆರ್ಟ್ ಮಾಡಿಕೊಂಡು ಡ್ರಾಯಿಂಗ್ ಮಾಡ್ಕೊಂಬಂದರೆ ಪರ್ಮಿಷನ್ ಇಲ್ವಾ? ಏನಾದರೂ ಗಲಾಟೆ ಮಾಡ್ತಿದ್ದೀವಾ? ಬೇರೆಯವ್ರ ಜೊತೆ ಏನಾದರೂ ಇದು ಮಾಡ್ತಿದ್ದೀವಾ? ಯಾರಿಗಾರು ರೇಗಿಸ್ತಾ ಇದ್ದೀವಾ? ಏನೂ ಇಲ್ಲ. ನಾವು RCB ಫ್ಯಾನ್ ಆಗಿ ಬಂದಿದ್ದೀವಿ. ಪೊಲೀಸವ್ರು ಬಂದ್ಬಿಟ್ಟು ನಮ್ಗೆ ಹೊಡ್ಯಕ್ಕೆ ಬರ್ತಾ ಇದ್ದಾರೆ. ಏನಕ್ಕೆ ಈ ಥರ ಮಾಡ್ತಿದ್ದಾರೆ ಅಂತ ದೇವರಣ್ಣ ಗೊತ್ತಿಲ್ಲ. ಈ ಥರ ಮಾಡಿದ್ರೆ ನಾವು ಸ್ಟೇಡಿಯಮ್ಗೆಲ್ಲ ಬರೋಕ್ಕೆ ಓಪೆ ಕಳ್ಕೊಂಡ್ಬಿಡ್ತೀವಿ. ಈ ಫೋಟೋ ಎಲ್ಲ ತೊಗೊಂಬರ್ಬಾರ್ದು, ಯಾವ ಡ್ರಾಯಿಂಗ್ ತೊಗೊಂಬರ್ಬಾರ್ದು. ಅದ್ರ ಪರ್ಮಿಷನ್ ಇಲ್ವಾ ಸರ್? ಅದೇ ಕೇಳ್ತಾ ಇದ್ದೀನಿ, ಪತ್ರ ಪರ್ಮಿಷನ್ ಇಲ್ವಾ ಅದ ಕೇಳ್ತಾ ಇದ್ದೀನಿ. ಇವಾಗ ದರ್ಶನ್ ಅವ್ರ ಫೋಟೋ ತೊಗೊಂಡೋಗಿರೋದಕ್ಕೆ ವಿರಾಟ್ ಕೊಹ್ಲಿ ಫೋಟೋ ಅವ್ರು ಆಲ್ರೆಡಿ ಒಂದು ಇದಾಗಿದೆ ಅಂದ್ಬಿಟ್ಟು ಇವರು ಟಾರ್ಗೆಟ್ ಮಾಡ್ತಾ ಇದ್ದಾರೆ. ನಾವು ಅವಾಗಿಂದ ಅವ್ರ ದೇವ್ರ ಥರ ನೋಡೋದು, ಅವ್ರನ್ನ ದೇವ್ರ ಥರನೇ ಪೂಜಿಸೋದು. ವಿರಾಟ್ ಕೊಹ್ಲಿ ಹೆಂಗೋ ಎಲ್ಲರೂ ಹಂಗೆ ನಾನು ಮಾತಾಡ್ತಾ ಇರೋದು. ಈಗ ಅಷ್ಟು ಒಳಗಡೆ ಕರ್ಕೊಂಡು ಹೋಗ್ಬಿಟ್ಟು ಹೊಡಿಯೋದಕ್ಕೆಲ್ಲ ಟ್ರೈ ಮಾಡಿದ್ರು, ಫೋನ್ ಕಿತ್ಕೊಳ್ಳೋಕೆ ಟ್ರೈ ಮಾಡಿದ್ರು. ಇಷ್ಟೆಲ್ಲ ಮಾಡಿದ್ರೆ ಹೆಂಗೆ? ನಾವು ಫ್ಯಾನ್ಸ್ಗಳು ಒಳಗಡೆ ಬರಬೇಕಾ ಸ್ಟೇಡಿಯಂ ಒಳಗಡೆ ಬೇಡವಾ ಅಂತ? ಡಿವೋಸ್ ಫ್ಯಾನ್ಸ್ ನೋಡ್ಕೊತಾರೆ ಸರ್, ನಾವು ನೋಡ್ಕೊಳ್ಳಲ್ಲ. ಡಿವೋಸ್ ಫ್ಯಾನ್ಸ್ ನೋಡ್ಕೊತಾರೆ. ಸ್ಟೇಡಿಯಮ್ಗೆ ಬಂದಿದ್ದಾರಲ್ಲ, ಎಲ್ಲೋ ಇನ್ನೋಸೆಂಟ್ ವಿಲನ್ ಅಂತ ಇಡೀ ಎಲ್ಲರಿಗೂ ಗೊತ್ತು, ನನ್ನ ಫ್ಯಾನ್ ಫಾಲೋವರ್ಸ್ ಗೊತ್ತು, ಎಲ್ಲ ನೋಡ್ಕೊತಾರೆ. ಡಿವೋಸ್ ಫ್ಯಾನ್ಸ್ ನೋಡ್ಕೊತಾರೆ. ನಾನೇನು ಮಾತಾಡಲ್ಲ ಬ್ರೋ. ಪೊಲೀಸ್ ಅವ್ರಿಗೆ ಕರೆಕ್ಟಾಗಿ ರೀಸನ್ ಇಲ್ಲದೆ ಸುಮ್ಮನೆ ಯಾರನ್ನೂ ಟಚ್ ಮಾಡಕ್ಕೆ ಹೋಗ್ಬೇಡ್ರಿ. ಅದು ಭಯಂಕರ ಆಗಿರುತ್ತೆ. ಡಿವೋಸ್ ಫ್ಯಾನ್ಸ್ನೆಲ್ಲ ಎದುರಾಕೊಂಡ್ರೆ ಭಯಂಕರವಾಗಿರುತ್ತೆ ಅನ್ನೋದು ಕೇಳಕ್ಕೆ ಇಷ್ಟಪಡ್ತೀನಿ ಬ್ರೋ. ಕರ್ಕೊಂಡು ಹೋಗ್ಬಿಡ್ತದೆ. ಏನ್ ಮಾಡ್ತಿದ್ರು ಒಳಗೆ
ಬ್ರೋ ಹೊಡ್ಯಕ್ಕೆ ಬಂದರು ಸರ್ ಇವ್ನಿಗೆ ಫ್ಯಾನ್ ಮೂಮೆಂಟ್ ಅಂತ ನಾವು ಫೋಟೋ ತೊಗೊಂಬಂದಿದ್ವಿ, ನನಗೆ ಹೊಡ್ಯಕ್ಕೆ ಬಂದರು. ಏನು ಅಷ್ಟು ಪರ್ಮಿಷನ್ ಇಲ್ವಾ? ಫೋಟೋ ತೊಗೊಂಡೋಗೋ ಪರ್ಮಿಷನ್ ಇಲ್ವಾ? ಎಷ್ಟೋ ಜನ ಫ್ಲ್ಯಾಗ್ ಎಲ್ಲ ತೊಗೊಂಡೋಗ್ತಾರೆ. ಜಸ್ಟ್ ನಾನು ಒಂದು ಆರ್ಟ್ ಮಾಡಿಕೊಂಡು ಡ್ರಾಯಿಂಗ್ ಮಾಡ್ಕೊಂಬಂದರೆ ಪರ್ಮಿಷನ್ ಇಲ್ವಾ? ಏನಾದರೂ ಗಲಾಟೆ ಮಾಡ್ತಿದ್ದೀವಾ? ಬೇರೆಯವ್ರ ಜೊತೆ ಏನಾದರೂ ಇದು ಮಾಡ್ತಿದ್ದೀವಾ? ಯಾರಿಗಾರು ರೇಗಿಸ್ತಾ ಇದ್ದೀವಾ? ಏನೂ ಇಲ್ಲ. ನಾವು RCB ಫ್ಯಾನ್ ಆಗಿ ಬಂದಿದ್ದೀವಿ, ಪೊಲೀಸ್ ಅವ್ರು ಬಂದ್ಬಿಟ್ಟು ನಮ್ಗೆ ಹೊಡ್ಯಕ್ಕೆ ಬರ್ತಾ ಇದ್ದಾರೆ. ಏನಕ್ಕೆ ಈ ಥರ ಮಾಡ್ತಿದ್ದಾರೆ ಅಂತ ದೇವರೇ ಗೊತ್ತಿಲ್ಲ. ಈ ಥರ ಮಾಡಿದ್ರೆ ಯಾರು ನಾವು ಸ್ಟೇಡಿಯಮ್ಗೆಲ್ಲ ಬರೋಕ್ಕೆ ಓಪೆ ಕಳ್ಕೊಂಡ್ಬಿಡ್ತೀವಿ. ನಿನ್ನ ಒಳ ಕರ್ಕೊಂಡು ಏನು ಹೇಳುತ್ತೆ? ಈ ಫೋಟೋ ಎಲ್ಲ ತೊಗೊಂಬರ್ಬಾರ್ದು, ಯಾವ ಡ್ರಾಯಿಂಗ್ ತೊಗೊಂಬರ್ಬಾರ್ದು, ಅದ್ರ ಪರ್ಮಿಷನ್ ಇಲ್ವಾ ಸರ್? ಅದೇ ಕೇಳ್ತಾ ಇದ್ದೀನಿ, ಪತ್ರ ಪರ್ಮಿಷನ್ ಇಲ್ವಾ ಅದ ಕೇಳ್ತಾ ಇದ್ದೀನಿ. ಇವ್ರ ಫೋಟೋ ತಗೊಂಡೋಗಿದ್ದೆ ಅಂತ ಅಥವಾ ಯಾವ ಫೋಟೋ? ಇವಾಗ ದರ್ಶನ್ ಅವ್ರ ಫೋಟೋ ತೊಗೊಂಡೋಗಿರೋದಕ್ಕೆ ವಿರಾಟ್ ಕೊಹ್ಲಿ ಫೋಟೋ ಅವ್ರು ಆಲ್ರೆಡಿ ಒಂದು ಇದಾಗಿದೆ ಅಂದ್ಬಿಟ್ಟು ಇವರು ಟಾರ್ಗೆಟ್ ಮಾಡ್ತಾ ಇದ್ದಾರೆ. ನಾವು ಅವಾಗಿಂದ ಅವ್ರ ದೇವ್ರ ಥರ ನೋಡೋದು, ಅವ್ರನ್ನ ದೇವ್ರ ಥರನೇ ಪೂಜಿಸೋದು. ವಿರಾಟ್ ಕೊಹ್ಲಿ ಹೆಂಗೋ ಎಲ್ಲರೂ ಹಂಗೆ ನಾನು ಮಾತಾಡ್ತಾ ಇರೋದು. ಈಗ ಅಷ್ಟು ಒಳಗಡೆ ಕರ್ಕೊಂಡು ಹೋಗ್ಬಿಟ್ಟು ಹೊಡೆಯೋಕ್ಕೆಲ್ಲ ಟ್ರೈ ಮಾಡಿದ್ರು, ಫೋನ್ ಕಿತ್ಕೊಳ್ಳೋಕೆ ಟ್ರೈ ಮಾಡಿದ್ರು. ಇಷ್ಟೆಲ್ಲ ಮಾಡಿದ್ರೆ ಹೆಂಗೆ? ನಾವು ಫ್ಯಾನ್ಸ್ಗಳು ಒಳಗಡೆ ಬರಬೇಕಾ ಸ್ಟೇಡಿಯಂ ಒಳಗಡೆ ಬೇಡವಾ ಅಂತ? ಈಗ ಕೊನೆಯದಾಗಿ ಡಿ-ಬಾಸ್ ಅಭಿಮಾನಿಗಳಿಗೆ ಏನು ಹೇಳ್ತೀವಿ? ಡಿ-ಬಾಸ್ ಫ್ಯಾನ್ಸ್ ನೋಡ್ಕೊತಾರೆ ಸರ್, ನಾವು ನೋಡ್ಕೊಳ್ಳಲ್ಲ. ಡಿ-ಬಾಸ್ ಫ್ಯಾನ್ಸ್ ನೋಡ್ಕೊತಾರೆ. ಸ್ಟೇಡಿಯಮ್ಗೆ ಬಂದಿದ್ದಾರಲ್ಲ, ಎಲ್ಲೋ ಇನ್ನೋಸೆಂಟ್ ವಿಲನ್ ಅಂತ ಇಡೀ ಎಲ್ಲರಿಗೂ ಗೊತ್ತು, ನನ್ನ ಫ್ಯಾನ್ ಫಾಲೋವರ್ಸ್ಗೆ ಗೊತ್ತು, ಎಲ್ಲ ನೋಡ್ಕೊತಾರೆ. ಡಿ-ಬಾಸ್ ಫ್ಯಾನ್ಸ್ ನೋಡ್ಕೊತಾರೆ, ನಾನೇನು ಮಾತಾಡಲ್ಲ ಬ್ರೋ. ಈಗ ಕೊನೆಯದಾಗಿ ಪೊಲೀಸ್ನವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ? ಪೊಲೀಸ್ ಅವ್ರಿಗೆ ಕರೆಕ್ಟಾಗಿ ರೀಸನ್ ಇಲ್ಲದೆ ಸುಮ್ಮನೆ ಯಾರನ್ನೂ ಟಚ್ ಮಾಡಕ್ಕೆ ಹೋಗ್ಬೇಡ್ರಿ. ಅದು ಭಯಂಕರ ಆಗಿರುತ್ತೆ. ಡಿ-ಬಾಸ್ ಫ್ಯಾನ್ಸ್ನೆಲ್ಲ ಎದುರಾಕೊಂಡ್ರೆ ಭಯಂಕರವಾಗಿರುತ್ತೆ ಅನ್ನೋದು ಕೇಳಕ್ಕೆ ಇಷ್ಟಪಡ್ತೀನಿ ಬ್ರೋ.